ಹಾಯ್ ಫ್ರೆಂಡ್ಸ್, ಅನಿತಾಸ್ ಬೆಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ತಿದ್ದೀರಲ್ಲ, ಡೋನಟ್ಸ್ ಕಾಣಿಸ್ತಾ ಇದೆ. ಎಲ್ಲರ ಮನೆಯಲ್ಲೂ ಮಕ್ಕಳಿಗೆ ರಜಾ ಬಂದಿದೆ. ಹಾಗಾಗಿ ಬೇಕ್ರಿ ಐಟಮ್ಗಳನ್ನ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಡೋದು ತುಂಬಾ ಒಳ್ಳೆಯದು ಅಲ್ವಾ. ಈ ಡೋನಟ್ ಹೆಸರು ಚಾಕೋಮಾಕ ಡೋನಟ್. ಈ ಡೋನಟ್ನ ಮಾಡೋ ವಿಧಾನನ ನೋಡ್ಕೊಳ್ಳೋಣ. ಅದ್ರ ಜೊತೆಗೆ ಈ ಡೋನಟ್ ಮಾಡಲಿಕ್ಕೆ ನಾನು ನನ್ನ ಮಗಳ ಸಹಾಯ ತಗೊಂಡು ಅವಳ ಕೈಯಿಂದನೇ ಮಾಡಿಸಿದ್ದೀನಿ. ಅದು ಸ್ಪೆಷಲ್ ಇವತ್ತು. ಮೊದಲಿಗೆ ನಾನೊಂದು ಖಾಲಿ ಬೌಲನ್ನು ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡೆ. ಹಾಗೆ ಅರ್ಧ ಕಪ್ಪಷ್ಟು ಉಗುರು ಬೆಚ್ಚ ಹಾಲನ್ನು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಈಸ್ಟನ್ನು ಹಾಕ್ಕೊಳ್ತಿದ್ದೀನಿ. 1/4 ಕಪ್ಪು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ 1-2 ನಿಮಿಷ ಬೀಟ್ ಮಾಡಿಬಿಟ್ಟು ಆದಷ್ಟು ಸ್ಟವ್ ಪಕ್ಕದಲ್ಲಿ ಬಿಸಿ ಇರೋ ಅಂಥ ಅಟ್ಮಾಸ್ಫಿಯರಲ್ಲಿ ಇಡಬೇಕು. 5 ನಿಮಿಷ. ಈಗ ನೆಕ್ಸ್ಟ್ ಪ್ರೊಸೀಜರ್ನ ನೋಡೋಣ. 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ನಾದ್ಕೊಳ್ಬೇಕಲ್ಲ, ಅದಕ್ಕೆ ನಾನು ಗ್ರಾನೈಟ್ ಸ್ಲ್ಯಾಬ್ನೇ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೇ ಹಾಕ್ಕೊಳ್ತಿದ್ದೀನಿ. ಬೇಕ್ರಿ ಐಟಮ್ಸ್ ಎಲ್ಲ ಯಾವಾಗಲೂ ಹೀಗೆ ಮಾಡ್ತಾರಲ್ವ, ಅದಕ್ಕೆ ನಾನು ಕೂಡ ಹೀಗೇ ಟ್ರೈ ಮಾಡ್ತಿದ್ದೀನಿ. 5 ನಿಮಿಷ ಆದ ನಂತರ ಮಿಕ್ಸನ್ನ ಇದರಲ್ಲಿ ಹಾಕ್ಕೊಳ್ತಿದ್ದೀನಿ. ನೀಟಾಗಿ ಕಲಿಸ್ಕೊಳ್ಬೇಕು. ನೋಡಿ, ಕರೆಕ್ಟ್ ಮೆಜರ್ಮೆಂಟು ಕರೆಕ್ಟಾಗಿ ಆಗಿದೆ. ನಾದ್ಕೊಂಡಿರೋ ಹಿಟ್ಟಿಗೆ 1/4 ಕಪ್ ಬಟರ್ನ ಸೇರಿಸ್ಕೊಳ್ಬೇಕು. ಬಟರ್ನ ಸ್ವಲ್ಪ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬೌಲ್ ಥರ ಮಾಡಿಕೊಂಡು ಸುತ್ತಕೊಂಡಿದ್ದೆ, ಕೆಳಗಡೆ ಎಲ್ಲ ವೇಸ್ಟ್ ಆಗಬಾರ್ದು ಅಂತ. ಇದೇ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಾದ್ಕೊಳ್ಬೇಕು. ಯಾವ ರೀತಿ ನಾದ್ಕೊಳ್ಬೇಕು ಅನ್ನೋದು ಕೂಡ ಪ್ರತಿಯೊಂದನ್ನು ಟೈಪ್ ಮಾಡಿ ಹಾಕಿದ್ದೀನಿ. ಸ್ಟ್ರೆಚ್, ಫೋಲ್ಡು, ನೀಡ್ ಈ ಪ್ರೊಸೀಜರಲ್ಲಿ ನಾವು ನಾದ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಚೆಂದ ಎಕ್ಸ್ಪೆಂಡ್ ಆಗ್ತಿದೆಯಲ್ಲ. ಈಗ ಇದಕ್ಕೆ ನಾನು ಸ್ವಲ್ಪ ಮಿಲ್ಕನ್ನು ಸೇರಿಸ್ಕೊಳ್ತೀನಿ. ಒಂದು ಸ್ಮಾಲ್ ಸ್ಪೂನಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. 10 ನಿಮಿಷ ಚೆನ್ನಾಗಿ ಇದೇ ರೀತಿ ನಾದ್ಕೊಳ್ಬೇಕು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ರಜಕ್ಕೆ ಮಕ್ಕಳಿಗೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ಖಂಡಿತ ತುಂಬಾ ಇಷ್ಟಪಟ್ಟು ತಿಂತಾರೆ, ಜೊತೆಗೆ ಹೆಲ್ದಿಯಾಗಿರುತ್ತೆ ಕೂಡ. ನೋಡಿ, ಒಂದು ಬೌಲಿಗೆ ಬೆಣ್ಣೆನ ಸವರಿ ಇಟ್ಟಿದ್ದೆ. ನಾದಿರೋ ಅಂಥ ಹಿಟ್ಟನ್ನು ಇದರಲ್ಲಿ ಹಾಕಿಡಬೇಕು. ಹಿಟ್ಟು ಒಣಗಬಾರ್ದು, ಅದೇ ಕಾರಣಕ್ಕೋಸ್ಕರ ಸ್ವಲ್ಪ ಬೆಣ್ಣೆನ ಸವರ್ತೀನಿ ಮೇಲ್ಗಡೆ. ಬೆಣ್ಣೆನ ಗ್ರೀಸ್ ಮಾಡ್ತಿದ್ದೀನಿ. ಬೆಣ್ಣೆ ಎಲ್ಲ ಹಚ್ಕೊಂಡಿದ್ದಾಯಿತು. ಟವಲ್ನ ಒದ್ದೆ ಮಾಡಿಬಿಟ್ಟು ಟೈಟಾಗಿ ಹಿಂಡ್ಬಿಟ್ಟು ಅದರ ಮೇಲೆ ಮುಚ್ಚಿ ಇಡಬೇಕು. ಅರ್ಧ ಗಂಟೆ ರೆಸ್ಟ್ ಮಾಡಿಸ್ಬೇಕು ಹಿಟ್ಟನ್ನು, ಇನ್ನೂ ಸಾಫ್ಟ್ ಆಗುತ್ತೆ. ಅರ್ಧ ಗಂಟೆ ಆಯಿತು ಫ್ರೆಂಡ್ಸ್. ಈಗ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಬೇಕು. ನೋಡಿ, ತುಂಬ ಸಾಫ್ಟಾಗಿದೆ. ಅರ್ಧ ಇಂಚ್ ತಿಕ್ನೆಸ್ಸಲ್ಲಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ದಪ್ಪ ಇರಬೇಕಲ್ಲ, ಡೋನಟ್ಸು ಉಬ್ಬಿ ಬರಬೇಕು. ಈ ರೀತಿ ತಿಂಡಿಗಳನ್ನೆಲ್ಲ ಮಾಡೋವಾಗ ಮಕ್ಕಳನ್ನ ಸೇರಿಸ್ಕೊಂಡು ಮಾಡಿದ್ರೆ ಅವ್ರಿಗೂ ತುಂಬಾ ಖುಷಿಯಾಗುತ್ತೆ. ಹೇಗಿದ್ದರೂ ರಜಾ ಇರುತ್ತೆ, ಜೊತೆಗೆ ನಮ್ಮ ಕಣ್ಣು ಮುಂದೆನೇ ಮಕ್ಕಳು ಸೇಫ್ಟಿಯಾಗಿ ಮಾಡೋದನ್ನು ನೋಡ್ಕೊಂಡಂಗೆ ಕೂಡ ಆಗುತ್ತೆ. ಬಿಸಿಲು ಹೊರಗಡೆ ಎಲ್ಲ ಹೋಗೋ ಆಗಿರಲ್ಲ, ಮತ್ತು ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿಕೊಟ್ಟು ಏನೋ ಆತ್ಮತೃಪ್ತಿ ಇರುತ್ತೆ. ಲಟ್ಟಿಸ್ಕೊಂಡಿದ್ದಾಯಿತು. ನೋಡಿ, ಇಷ್ಟು ತಿಕ್ನೆಸ್ಸಲ್ಲಿ ಇರಬೇಕು. ಕಟ್ ಮಾಡಲಿಕ್ಕೆ ನಾನು ಗ್ಲಾಸು ಮತ್ತು ಮುಚ್ಚಳನ ಬಳಸ್ತಾ ಇದ್ದೀನಿ.
ಒಂದು ಸ್ಟೀಲ್ ಗ್ಲಾಸನ್ನು ತೊಗೊಂಡಿದ್ದೀನಿ. ಶೇಪು ಚೆನ್ನಾಗಿ ಬರಬೇಕಲ್ಲ, ಅದಕ್ಕೋಸ್ಕರ. ಒಂದು ಸಾಸ್ ಮುಚ್ಚಳ ಕೂಡ ಬಳಸಿ ಸೆಂಟ್ರಲ್ಲಿ ಹೋಲ್ ಮಾಡ್ಕೊಳ್ತಿದ್ದೀನಿ. ಶೇಪೆಲ್ಲ ನೋಡಿದ್ರೆ ತುಂಬ ಚೆಂದ ಅನ್ನಿಸ್ತಿದೆ ಅಲ್ಲ. ಮಾಡಿದ್ಮೇಲೆ ನೋಡ್ತೀರಿ, ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು, ಹಾಗೆ ಉಬ್ಬಿ ಬಂದಿತ್ತು ಸೂಪರಾಗಿ. ಇಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದಾದರೆ ಯಾಕೆ ಮಾಡಿ ಕೊಡಬಾರ್ದು ಮಕ್ಕಳಿಗೆ. ಡೋನಟ್ಸ್ ಎಲ್ಲ ರೆಡಿ ಆಯಿತು. ಈಗ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಪಕ್ಕದಲ್ಲಿ ಚಾಕ್ಲೇಟ್ನ ಮೆಲ್ಟ್ ಆಗಲಿಕ್ಕೆ ಇಟ್ಕೊಳ್ಳೋಣ. 150 ಗ್ರಾಮಷ್ಟು ಚಾಕ್ಲೇಟು ಹಾಗೆ 1 ಸ್ಪೂನ್ ಬಟರ್ನ ಹಾಕಿ ಡಬಲ್ ಬಾಯ್ಲ್ ಪ್ರೊಸೀಜರಲ್ಲಿ ನಾನು ಕರಗಲಿಕ್ಕೆ ಇಟ್ಕೊಳ್ತೀನಿ. ಎಣ್ಣೆ ಲೋ ಫ್ಲೇಮಲ್ಲಿ ಕಾಯಿಸ್ತಾ ಇದ್ದೀನಿ. ಕೆಳಗಡೆ ನೀರು ಇಟ್ಬಿಟ್ಟು ಅದ್ರ ಮೇಲೆ ಬೌಲಲ್ಲಿ 150 ಗ್ರಾಮ್ ಚಾಕ್ಲೇಟ್ ಹಾಕಿದ್ದೀನಿ. 1 ಸ್ಪೂನ್ ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದೆ. ಎಣ್ಣೆ ಕಾಯ್ದಿದೆ. ಇವಾಗ ನಿಧಾನಕ್ಕೆ ಡೋನಟ್ಸ್ನೆಲ್ಲ ಎಣ್ಣೆಯಲ್ಲಿ ಇಳಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡೋನಟ್ಸ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಿಧಾನಕ್ಕೆ ಹುಷಾರಾಗಿ ಇಳಿಸ್ಕೊಳ್ಬೇಕು. ಎಷ್ಟು ಚಂದ ಉಬ್ಬಿ ಬರ್ತಿದೆ ಅಲ್ಲ. ಇದೇ ರೀತಿ ಉಲ್ಟಾ ಮಾಡ್ಕೊಂಡು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ತುಂಬ ಕಪ್ಪಗೂ ಆಗಬಾರ್ದು, ನೀಟಾಗಿ ಒಳಗಡೆ ಎಲ್ಲ ಫ್ರೈ ಆಗಬೇಕು. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ನೋಡಿ, ಎಲ್ಲ ಡೋನಟ್ಸು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ನೋಡಲಿಕ್ಕೂ ಕೂಡ ತುಂಬ ಚೆಂದ ಇದೆ. ಡೋನಟ್ಸ್ ಎಲ್ಲ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದೇ ರೀತಿ ಎಲ್ಲ ಡೋನಟ್ಸು ಕೂಡ ಫ್ರೈ ಮಾಡ್ಕೊಳ್ಬೇಕು. ಡೋನಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ನೋಡಿ, ಎಲ್ಲ ಡೋನಟ್ಸ್ ರೆಡಿ ಇದೆ. ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಡೆಕೋರೇಷನ್ಗೆ. ಹಾಗೆ ಚಾಕ್ಲೇಟ್ ಕೂಡ ಚೆನ್ನಾಗಿ ಮೆಲ್ಟ್ ಆಗಿದೆ. ಅದರ ಜೊತೆಗೆ ಇನ್ನೊಂದು ಸಿರಪ್ಪನ್ನು ಮಾಡ್ಕೊಂಡಿದ್ದೀನಿ. ಮೊಕಾ ಗ್ಲೇಸ್ ಅಂತ ಹೇಳ್ತಾರೆ ಇದಕ್ಕೆ. 1.5 ಸ್ಪೂನಷ್ಟು ಕಾಫಿ ಪುಡಿನ ಹಾಕ್ಕೊಂಡಿದ್ದೀನಿ, ಇನ್ಸ್ಟಂಟ್ ಕಾಫಿ ಪುಡಿನ. 1 ಸ್ಪೂನಷ್ಟು ನೀರು ಹಾಗೆ 1 ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇದು ಮೆಲ್ಟೆಡ್ ಚಾಕ್ಲೇಟು. ಇದನ್ನು ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬಾ ಕಲರ್ಫುಲ್ಲಾಗಿ, ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಬೊಂಬಾಟಾಗಿರುತ್ತೆ. ಮೆಲ್ಟೆಡ್ ಚಾಕ್ಲೇಟ್ ಜೊತೆಗೆ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ಚಾಕೋ ಮೊಕಾ ಗ್ಲೇಸ್ ಅಂತ ಕರೀತಾರೆ. ಮಕ್ಕಳಿಗೆಲ್ಲ ಖಂಡಿತ ಇಷ್ಟ ಆಗುತ್ತೆ, ತುಂಬ ಇಷ್ಟಪಡ್ತಾರೆ. ಡೋನಟ್ಸ್ನ ಇದರಲ್ಲಿ ಡಿಪ್ ಮಾಡಿ ಎತ್ತಿಟ್ಕೊಳ್ತೀನಿ. ನೋಡಿ, ಈ ರೀತಿ ಒನ್ ಸೈಡೆಡ್ ಡಿಪ್ ಮಾಡ್ಕೊಳ್ಬೇಕು. ಇದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನು ಡೆಕೋರೇಟ್ ಮಾಡ್ಕೊಳ್ತಿದ್ದೀನಿ. ಬಾದಾಮಿ ಗೋಡಂಬಿನ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು, ಹೋಮ್ ಮೇಡ್ ಆಗಿರೋದ್ರಿಂದ. ಎಲ್ಲ ಡೋನಟ್ಸನ್ನು ಡಿಪ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಡೆಕೋರೇಟ್ ಮಾಡ್ಕೊಳ್ತಿದ್ದೀನಿ. ಇದೇ ರೀತಿ ಡೋನಟ್ಸ್ನ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ತಿನ್ನಿ ಫ್ರೆಂಡ್ಸ್. ಖಂಡಿತ ಮತ್ತೆ ಹೊರಗಡೆ ತಿನ್ನಲ್ಲ, ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಎಲ್ಲ ಡೋನಟ್ಸಿಗೂ ಡ್ರೈ ಫ್ರೂಟ್ಸ್ ಡೆಕೋರೇಟ್ ಮಾಡಿಕೊಂಡೆ. ಹಾಗೆ ಇನ್ನೊಂದು ಪ್ಲೇಟನ್ನು ಕೂಡ ಡಿಪ್ ಮಾಡಿ ಎತ್ತಿಟ್ಕೊಳ್ತೀನಿ. ಎರಡು ಪ್ಲೇಟ್ ಡೋನಟ್ಸನ್ನು ಕೂಡ ಡಿಪ್ ಮಾಡಿ ಎತ್ತಿಟ್ಕೊಂಡೆ. ಹಾಗೆ ಮುಚ್ಚಳದಲ್ಲಿ ಕೊರೆದಿದ್ನಲ್ಲ ಚಿಕ್ಕ ಚಿಕ್ಕ ಬಾಲ್ಸ್, ಅದನ್ನು ಕೂಡ ಫ್ರೈ ಮಾಡಿ ಡೆಕೋರೇಟ್ ಮಾಡ್ಕೊಳ್ತಿದ್ದೀನಿ. ಮಿನಿ ಡೋನಟ್ಸ್ ಅಂತ ಕರೀತಾರೆ ಇದನ್ನು. 2 ಕಪ್ಪು ಹಿಟ್ಟಲ್ಲಿ ನೋಡಿ
ಒಂದು 20 ಡೋನಟ್ಸ್ ಆಗಿದೆ. ಹಾಗೆ ಮಿನಿ ಬಾಲ್ಸ್ ಕೂಡ ಆಗಿದೆ. ಮಕ್ಕಳು ಒಂದು ವಾರ ಆರಾಮಾಗಿ ಮನೆಯಲ್ಲಿ ತಿನ್ಕೊಂಡಿರ್ಬೋದು. ಇಷ್ಟೊಂದು ಡೋನಟ್ಸು 2 ಕಪ್ಪು ಹಿಟ್ಟಲ್ಲಿ ಆಗುತ್ತೆ ಅನ್ನೋದಾದರೆ ಯಾಕೆ ಟ್ರೈ ಮಾಡಬಾರ್ದು ಫ್ರೆಂಡ್ಸ್. ಅದರಲ್ಲೂ ತುಂಬಾ ಟೇಸ್ಟಿಯಾಗಿದೆ ಮತ್ತು ಹೆಲ್ದಿಯಾಗಿದೆ. ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ಮಿನಿ ಡೋನಟ್ಸು ಕೂಡ ಇಟ್ಕೊಳ್ತಿದ್ದೀನಿ. ಚಾಕೋ ಮೋಕೋ ಡೋನಟ್ಸ್ ರೆಡಿ ಟು ಈಟ್. ಎಷ್ಟು ಚೆನ್ನಾಗಿದೆ ಎಲ್ಲ ನೋಡಲಿಕ್ಕೆ, ಸೂಪರ್ ಆಗಿದೆ ಫ್ರೆಂಡ್ಸ್. ತುಂಬಾ ಸಾಫ್ಟಾಗಿ ಕೂಡ ಇದೆ, ಬಿಸಿ ಬಿಸಿಯಾಗಿ. ಹಾಗೆ ಎಷ್ಟು ಚಾಕ್ಲೇಟಿ ಹಾಗೆ ಡ್ರೈ ಫ್ರೂಟ್ಸ್, ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ತಿರ್ಲಿಕ್ಕೆ ಕೂಡ ತುಂಬಾ ಬೊಂಬಟಾಗಿತ್ತು ಫ್ರೆಂಡ್ಸ್. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ, ಚೆನ್ನಾಗಿದೆ ಎಲ್ಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ ಫ್ರೆಂಡ್ಸ್. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ಸ್ ಹಾಕೋದನ್ನು ಮಾತ್ರ ಮರಿಬೇಡಿ. ಈ ಚಾಕೋ ಮೋಕೋ ಚಾಕ್ಲೇಟ್ ಡೋನಟ್ಸ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ, ಹಾಗಿದ್ರೆ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.